ಕುಮಾರಸ್ವಾಮಿ ಅವರು ನಿನ್ನೆ ಹೇಳಿದ್ರು, ತಪ್ಪು ಯಾರೇ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು, ರಕ್ಷಣೆ ಮಾಡುವಂತಹ ಯಾವುದೇ ಪ್ರಯತ್ನ ಪಕ್ಷದ ಕಡೆಯಿಂದ ಆಗೋದಿಲ್ಲ ಅಂತ ಹೇಳಿ. ಇವತ್ತು ಬೆಳಗ್ಗೆ ಪಕ್ಷದ ಮೀಟಿಂಗ್ ಆಗಿದೆ. ದೇವೇಗೌಡರು ಇದರಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಆ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಕೂಡ. ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ದೇವೇಗೌಡ. ಪಕ್ಷಕ್ಕಾಗ್ತಾ ಇರುವ ಮುಜುಗರದನ್ನ ತಪ್ಪಿಸಿಕೊಳ್ಳುವ ಫಲವಾಗಿ ಇದೀಗ ಈ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಧಿಕೃತವಾಗಿ ಪ್ರೆಸ್ ನೋಟ್ ಆಗಲಿ, ಮಾಧ್ಯಮ ಪ್ರಕಟಣೆಯಾಗಲಿ ಅಥವಾ ಮಾಧ್ಯಮ ಹೇಳಿಕೆ ಆಗಲಿ ಪಕ್ಷದಿಂದ ಹೊರಗೆ ಬಿದ್ದಿಲ್ಲ. ಇನ್ನು ದೇವೇಗೌಡರು ಮಾತನಾಡಿಲ್ಲ ಅಥವಾ ದೇವೇಗೌಡರು ಸಹಿ ಇರುವ ಪತ್ರಿಕಾ ಪ್ರಕಟಣೆಯ ರೂಪದಲ್ಲಿ ಹೊರಬಿದ್ದಿಲ್ಲ. ಆದರೆ ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ, ಪಕ್ಷಕ್ಕೆ ಆಗ್ತಾ ಇರುವ ಮುಜುಗರದಿಂದ ತಪ್ಪಿಸಿಕೊಳ್ಳಿಕ್ಕೆ ಈ ರೀತಿಯಾದ ನಿರ್ಧಾರಕ್ಕೆ ಬರಲಾಗ್ತಾ ಇದೆ. ಮುಜುಗರವನ್ನ ತಪ್ಪಿಸಿಕೊಳ್ಳಿಕ್ಕೆ ಈ ರೀತಿಯಾದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ. ಕೇವಲ ಉಚ್ಚಾಟನೆ ಮಾಡಿದ್ರೆ ಆಯ್ತಾ? ಪ್ರಶ್ನೆ ಇದ್ದೇ ಇದೆ. ಕಾನೂನಾತ್ಮಕವಾಗಿ ಈಗ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಅದೆಲ್ಲವೂ ಸರಿ. ಸತ್ಯಾಸತ್ಯತೆ ಹೊರಗೆ ಬರೋವರೆಗೂ ಉಚ್ಚಾಟನೆ ಒಂದೇ ಶಿಕ್ಷೆನಾ ಗೊತ್ತಿಲ್ಲ. ಇದ್ರ ಬಗ್ಗೆ ಅಧಿಕೃತವಾಗಿ ದೇವೇಗೌಡರು ಇನ್ನಷ್ಟೇ ಮಾಹಿತಿಯನ್ನ ಹಂಚಿಕೊಳ್ಳೋದು ಬಾಕಿ ಇದೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಹೇಳಿಕೆ ಕೂಡ ದೇವೇಗೌಡರ ಕಡೆಯಿಂದ ಹೊರಬೀಳೋ ನಿರೀಕ್ಷೆ. ಸದ್ಯಕ್ಕೆ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ? ಜರ್ಮನಿಯಲ್ಲಿದ್ದಾರೆ ಅನ್ನೋ ರೀತಿಯ ಹೇಳಿಕೆಗಳು ಕೂಡ ಕೇಳೋಕ್ ಸಿಗ್ತಾ ಇದೆ. ನೋಡಿ, ಇಡೀ ರಾಜ್ಯದಲ್ಲಿ ಪೆನ್ ಡ್ರೈವ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಈ ಕಾರಣಕ್ಕೆ ಶಿವಮೊಗ್ಗದಲ್ಲಿ ತುರ್ತು ಸುದ್ದಿಗೋಷ್ಠಿ ಮಾಡಿದ್ರು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಇದು ಪಕ್ಷಕ್ಕೆ ತರಬೇಡಿ, ಕುಟುಂಬಕ್ಕೆ ತರಬೇಡಿ, ವೈಯಕ್ತಿಕ ವಿಚಾರವಾಗಿದೆ, ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ವಿಚಾರ ಅನ್ನೋದನ್ನ ಬಹಳ ಪ್ರಮುಖವಾಗಿ ಅದನ್ನ ಉಲ್ಲೇಖ ಮಾಡಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ, ಯಾರನ್ನ ಕೂಡ ಇದರಲ್ಲಿ ಬಚಾವ್ ಮಾಡುವ ಪ್ರಶ್ನೆಗೆ ಇಲ್ಲ. ಇದು ಕುಟುಂಬದ ಪ್ರಶ್ನೆಯಲ್ಲ, ವ್ಯಕ್ತಿಯ ಪ್ರಶ್ನೆ ಅನ್ನೋದನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಇದು ಪಕ್ಷಕ್ಕೆ ಮತ್ತು ದೇವೇಗೌಡರ ಕುಟುಂಬಕ್ಕೆ ದೊಡ್ಡ ಮಟ್ಟದ ಮುಜುಗರದ ಸನ್ನಿವೇಶ. SIT ರಚನೆ ಆಗಿದೆ. SIT ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು. ತಪ್ಪು ಮಾಡಿದರೆ ಪಕ್ಷದಿಂದಲೂ ಕ್ರಮ ತೆಗೆದುಕೊತೀವಿ, ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಸಮಾಜಕ್ಕೆ ಮುಜುಗರ ಆಗುತ್ತೆ. ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ. ಅದು ನನ್ನ ಕನ್ಸರ್ನ್ ಇರೋದು. ಇದು ನನ್ನ ಪ್ರಶ್ನೆ. ನಾನು ಯಾರನ್ನೂ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ. ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಸಮಾಜಕ್ಕೆ ಮುಜುಗರ ಆಗುತ್ತೆ. ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ. ಅದು ನನ್ನ ಕನ್ಸರ್ನ್ ಇರೋದು. ಇದು ನನ್ನ ಪ್ರಶ್ನೆ. ನಾನು ಯಾರನ್ನೂ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ. ಈಗ ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ. ಸಮಾಜಕ್ಕೆ ಮುಜುಗರ ಆಗುತ್ತೆ. ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ. ಅದು ನನ್ನ ಕನ್ಸರ್ನ್ ಇರೋದು. ಇದು ನನ್ನ ಪ್ರಶ್ನೆ. ನಾನು ಯಾರನ್ನೂ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರೇ ತಪ್ಪು ಮಾಡಿದರೆ ಅದು ತಪ್ಪು. ಮತ್ತಷ್ಟು ಡೀಟೇಲ್ಸ್ SIT ತನಿಖೆ ಯಾವ ರೀತಿ ಪ್ರಗತಿಯಲ್ಲಿದೆ ಅನ್ನೋದ್ರ ಬಗ್ಗೆ ನೀಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಕನೆಕ್ಟೆಡ್ ಇರುವ ನನ್ನ ಕಲೀಗ್ ನಾಗರಾಜ್, ಇದೀಗ ಹಾಸನ ಲೋಕಲ್ ಪೊಲೀಸ್ ಸ್ಟೇಷನ್ ಅಂದರೆ ಹೊಳೆ ನರಸೀಪುರದಲ್ಲಿ ಏನು ಕೇಸ್ ದಾಖಲಾಗಿತ್ತು ಅದರ ಡೀಟೇಲ್ಸನ್ನು SITಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಅದರ ಡೀಟೇಲ್ಸ್ನೊಂದಿಗೆ ಅಲ್ಲಿನ ಲೋಕಲ್ ಪೊಲೀಸ್ ಕೂಡ ಆಗಮಿಸಿದ್ದಾರೆ ಅನ್ನೋ ಮಾಹಿತಿಯನ್ನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಾಗಿ ಸ್ಮಿತಾ, ಖಂಡಿತವಾಗ್ಲೂ ಏನು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಒಂದು ಹಾಸನ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಿಸಿದಂತೆ FIR ದಾಖಲಾಗಿತ್ತು. ಅದರ ಭಾಗವಾಗಿ ಟೌನ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಜೊತೆಗೆ ಹಾಸನ SP ಮೊಹಮ್ಮದ್ ಸುಜೀತಾ ಕೂಡ ಈಗ BK ಸಿಂಗ್ ಅವರನ್ನು ಭೇಟಿಯಾಗಿ ಒಂದು FIRನ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಜೊತೆಗೆ ಇತ್ತ ಕಡೆ SIT ತಂಡದಿಂದ ಒಂದು ಸಭೆ ಅಂದರೆ ಪ್ರಾಥಮಿಕವಾಗಿ ಈ ಒಂದು SIT ತಂಡದಲ್ಲಿ ಯಾರೆಲ್ಲ ಇರಬೇಕು ಮತ್ತು ಯಾವ ರೀತಿ ಒಂದು
ತನಿಖೆಯ ದಿಕ್ಕು ಸಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಪ್ರಕರಣದ FIR ಕಡತವನ್ನು ತೆಗೆದುಕೊಂಡು ತನಿಖಾಧಿಕಾರಿ CID ಕಚೇರಿಯಲ್ಲಿ ಇರ್ತಕ್ಕಂಥ SIT ಮುಖ್ಯಸ್ಥರನ್ನ ಭೇಟಿಯಾಗಲಿಕ್ಕೆ ಬಂದಿರತಕ್ಕಂಥದ್ದು. ಜೊತೆಗೆ ಹಾಸನ SP ಬಂದು ಕೂಡ FIRನ ಮತ್ತೆ ಸಾಧ್ಯತೆಗಳ ಬಗ್ಗೆ ಆರೋಪಿಗಳು ಎಲ್ಲಿರ್ಬೋದು ಮತ್ತು ಈ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಸಂತ್ರಸ್ತೆ ಬಂದು ದೂರು ಕೊಟ್ಟಾಗ ಆರೋಪಿಗಳು ಎಲ್ಲಿದ್ದರು, ಯಾಕೆ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಕ್ರಮ ತೆಗೆದುಕೊಳ್ಳಲಾಗಿದೆ, 164 ಸ್ಟೇಟ್ಮೆಂಟ್ ಏನಾದರೂ ಸಂತ್ರಸ್ತೆದು ತೆಗೆದುಕೊಳ್ಳಲಾಗಿದೆಯಾ ಅಥವಾ ತೆಗೆದುಕೊಳ್ಳಲಿಕ್ಕೆ ಸೂಚಿಸಲಾಗಿದೆಯಾ, ಈ ಎಲ್ಲ ಬೇಸಿಕ್ ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ನೀಡಿರ್ತಕ್ಕಂಥದ್ದು. ಇನ್ನು ಇವತ್ತಿಂದ SIT ಏನು ಈ ಒಂದು ಕೇಸನ್ನು ಟೇಕ್ ಓವರ್ ಮಾಡ್ತಾ ಇದೆ, ಇಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ. ಮೊದಲಿಗೆ ಏನು ಈ ಒಂದು ಆರೋಪಿತರ ಹೆಸರುಗಳು ಕೇಳಿ ಬಂದಿದೆ, ಅವರು ಎಲ್ಲಿದ್ದಾರೆ ಅವರನ್ನು ವಿಚಾರಣೆಗೆ ಕರೆಸೋದು ಅಥವಾ ಸಂತ್ರಸ್ತೆಯರನ್ನ ಕರೆಸಿ ಮತ್ತೊಮ್ಮೆ ಹೇಳಿಕೆ ದಾಖಲು ಮಾಡಿಸೋದು ಮತ್ತು ವಿಡಿಯೋಗಳನ್ನು FSLಗೆ ಕಳಿಸುವ ಪ್ರಕ್ರಿಯೆ, ಈ ಎಲ್ಲದರ ಬಗ್ಗೆ ಒಂದು ರೂಪುರೇಷೆಗಳು ಸಿದ್ಧ ಆಗಿರ್ತಕ್ಕಂಥದ್ದು. ಇದನ್ನು SIT ಇನ್ನು ಯಾವಾಗಲಿಂದ ಇಂಪ್ಲಿಮೆಂಟ್ ಮಾಡುತ್ತೆ, ಮೊದಲಿಗೆ FSLಗೆ ವಿಡಿಯೋಗಳನ್ನು ಕಳಿಸಿದ ಬಳಿಕ ಆರೋಪಿಗಳನ್ನು ಬಂಧಿಸುವ ಕೆಲಸಕ್ಕೆ ಕೈ ಹಾಕುತ್ತಾ ಅಥವಾ ನೋಟಿಸನ್ನು ಕೊಡುತ್ತಾ, ಈ ಎಲ್ಲ ಬೆಳವಣಿಗೆಗಳಲ್ಲಿ SIT ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಸ್ಮಿತಾ. ರೈಟ್.